ವಿಧಾನಮಂಡಲದ ಮುಂಗಾರು ಅಧಿವೇಶನ ಮುಗೀತು ಅಂದಾಗ ನಮಗೆ ಆಶ್ಚರ್ಯ ಆಗಿದ್ದಾರೆ. ಇನ್ನೂ 2 ದಿವಸ ನಡಿಬೇಕಾಗಿತ್ತಲ್ಲ ಅಂತ. ನಡೆಸಲಿಲ್ಲ, ಅದನ್ನು ಅಬ್ರಪ್ಟಾಗಿ ಮುಗಿಸಿದ್ದಾರೆ. ಇವತ್ತು ಪ್ರತಿ ದಿವಸಕ್ಕೂ ಇಂತಿಂಥ ದಿವಸ ಇಂತಿಂಥದ್ದು ಅಂತ ಒಂದು ಅಜೆಂಡಾ ಇರುತ್ತೆ ಹೌಸ್ನಲ್ಲಿ ಏನಾಗಬೇಕು ಅಂತ. ಇವತ್ತು ಆ್ಯಕ್ಚುಲಿ 2 ಬಿಲ್ ಪಾಸ್ ಆಗಬೇಕಾಗಿತ್ತಂತೆ. ಅದನ್ನು ಚೇಂಜ್ ಮಾಡಿ ಮುಂದಿನ 2 ದಿನಗಳಲ್ಲಿ ಆಗಬೇಕಾಗಿದ್ದ ಅಷ್ಟು ಕೆಲಸನೂ ಇವತ್ತು ತಂದುಬಿಟ್ರು. 8 ಬಿಲ್ ಪಾಸ್ ಮಾಡಿಸ್ಬಿಟ್ರು. ಅದು ಬಿಲ್ ಪಾಸ್ ಮಾಡೋದೇನ್ರಿ, ಗಲಾಟೆ ನಡೀದೇ ಇರಲಿ. ಒಬ್ಬರು ಮಂಡಿಸ್ತಾರೆ, ಇನ್ನೊಬ್ಬರು ಅನುಮೋದಿಸ್ತಾರೆ. ಸ್ಪೀಕರ್ ಇದ್ದವ್ರು ಹೇಳ್ತಾರೆ ಬಿಲ್ನ ಪರವಾಗಿರುವವರು ಹೌದು ಅನ್ನಿ ಅಂತಾರೆ. ಜಗತ್ತಿಗೆ ಗೊತ್ತಿರೋ ಸತ್ಯ, ಕಾಂಗ್ರೆಸ್ಸಿನ ಸಂಖ್ಯೆ ಜಾಸ್ತಿ ಇದೆ, ಅದರ ಪಾಡಿಗೂ ಪಾಸ್ ಆಗ್ತಾ ಹೋಗ್ತವೆ. ಅದರ ಪರ ವಿರುದ್ಧ ಚರ್ಚೆಯಾದರೆ ಸದನದ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು, ಜನರಿಗೂ ಗೊತ್ತಾಗತ್ತೆ ಅದರಲ್ಲಿ ಏನಿದೆ ಏನಿಲ್ಲ ಅಂತ. ಬಟ್ ಬ್ಯಾಕ್ ಟು ಬ್ಯಾಕ್ 8 ಪಾಸ್ ಮಾಡ್ಕೊಂಡ್ರು. ಆವಾಗಲೇ ಬಿ ಜೆ ಪಿಯವ್ರಿಗೊಂದು ಅಂದಾಜು ಸಿಕ್ಕಿತ್ತು, ಇವತ್ತೇ ಗಂಟು ಮೂಟೆ ಕಟ್ಟೋ ಪ್ಲ್ಯಾನ್ನಲ್ಲಿದ್ದಾರೆ ಇವರು ಅಂತ ಚಲವಾದಿ ನಾರಾಯಣಸ್ವಾಮಿ ಅವರು ಹೇಳಿದ್ರು. 8 ದಿವಸ ನಡೆದಂಗಾಯ್ತು ಸೆಷನ್. ಅದರಲ್ಲಿ ಮೊದಲನೇ ದಿವಸ ಬಿಡಿ, ಅದು ಪೂರ್ತಿ ಸಂತಾಪದಲ್ಲೇ ಹೋಗಿಬಿಡುತ್ತೆ. ಸಂತಾಪದ ದಿನ ಯಾವುದೇ ವಿಷಯ ಚರ್ಚೆ ಮಾಡುವ ಸಂಪ್ರದಾಯ ಇಲ್ಲ. ಇನ್ನು 7 ದಿನ ಏನು ಚರ್ಚೆ ಆಗಿತ್ತು? ನಾಗೇಂದ್ರ ರಾಜೀನಾಮೆ ಕೊಡಬೇಕು. ಯಾಕೆ ಕೊಡಬೇಕು ಅಂತ ವಿರೋಧ ಪಕ್ಷದವರು ಚರ್ಚೆ ಮಾಡೋಣ ಬನ್ನಿ ಅಂದ್ರವರು. ಇವರು ಫಸ್ಟ್ ರಾಜೀನಾಮೆ ಆಮೇಲೆ ಚರ್ಚೆ ಅಂದರು. ಸೇಮ್ ಸಂಸತ್ತಿನಲ್ಲಿ ಕಾಂಗ್ರೆಸ್ ಏನು ಮಾಡ್ತಲ್ಲ, ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ನ ಮಿತ್ರ ಪಕ್ಷಗಳು ಏನು ಮಾಡಿದ್ವಲ್ಲ ಸಂಸತ್ತಿನಲ್ಲಿ, ಅದರ ರೆಪ್ಲಿಕೇಷನನ್ನು BJP ಮತ್ತು BJPಯ ಮಿತ್ರ ಪಕ್ಷ JDS ಇಲ್ಲಿ ಮಾಡ್ತು. ವಿಧಾನಮಂಡಲದ ಅಧಿವೇಶನದಲ್ಲಿ ಅಲ್ಲಿ ಸರ್ಕಾರ ಮಣಿದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ತಗೊಂಡ್ತು. ಇಲ್ಲಿ ರಾಜೀನಾಮೆ ಆಗಲಿಲ್ಲ. ಅಲ್ಲಿ ಮಣಿದಿದ್ದಕ್ಕೆ ಕಾಂಗ್ರೆಸ್ಸಿನ ಹೋರಾಟ ಒಂದೇ ಕಾರಣವ ಇಲ್ಲ. ಕಾಂಗ್ರೆಸ್ ಹೋರಾಟ ಬಾಲಂಗೋಚಿ ಇದ್ದಂಗಿತ್ತು. ಆ್ಯಕ್ಚುಲ್ ಹೋರಾಟ ಇದ್ದದ್ದು CJPದು, ಕಾಕ್ರೋಚ್ ಜನತಾ ಪಾರ್ಟಿಯ ಹೋರಾಟ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕಾದ ಸನ್ನಿವೇಶ ಬಂತು. ನಾಗೇಂದ್ರ ರಾಜೀನಾಮೆಯನ್ನು ಹೊರತುಪಡಿಸಿ ಚರ್ಚೆ ಮಾಡೋದಕ್ಕೇನು ಕಡಿಮೆ ವಿಷಯ ಇದ್ವಾ? ಕಾವೇರಿ ನದಿ ನೀರು ಹಂಚಿಕೆ ಮತ್ತೊಮ್ಮೆ ಗದ್ದಲ ಆಗ್ತಾ ಇದೆ. KPSC ನೇಮಕಾತಿ ಹಗರಣ. ED ಅವರು ಫಾರ್ ದ ಫಸ್ಟ್ ಟೈಮ್ KPSC ಆಫೀಸಿಗೆ ಬಂದರು, ಉದ್ಯೋಗ ಸೌಧಕ್ಕೆ ಬಂದಿದ್ದಾರೆ. ಒಬ್ಬ ಆಫೀಸರು ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಓಡೋಗಿದ್ದಾರೆ. ಅರೆಸ್ಟ್ಗಳಾಗಿದ್ದಾವೆ. ರಾಜ್ಯದಲ್ಲಿ ಭೀಕರ ಬರಗಾಲ ಇದೆ, ಗೊತ್ತಿಲ್ಲದೆ ಇರೋದು ಅವ್ರಿಗೆ. ಪಾರ್ಕಿನ 5% ಜಾಗವನ್ನು ಖಾಸಗಿ ಅವ್ರಿಗೆ ಮಾರೋದಕ್ಕೊಂದು ವಿಧೇಯಕ ತಗೊಂಡು ಬರ್ತಾ ಇದ್ದಾರೆ. ಚರ್ಚೆ ಮಾಡಬೇಕು ಅಂದಿದ್ರೆ ಸುಮಾರು ವಿಷಯ ಇದ್ದವು. ಆದರೆ BJP ಅವರು ಇವೆಲ್ಲವುಗಳಿಗಿಂತಲೂ ನಾಗೇಂದ್ರ ರಾಜೀನಾಮೆ ಇಂಪಾರ್ಟೆಂಟು ಅಂತ ನಿರ್ಧಾರ ಮಾಡಿದರು. ಅವರ ಪೊಲಿಟಿಕಲ್ ಜಡ್ಜ್ಮೆಂಟ್ ಅದು. ಪ್ರಶ್ನೆ ಮಾಡೋದಕ್ಕೆ ನಾವ್ಯಾರು? ಪೊಲಿಟಿಕಲ್ ಜಡ್ಜ್ಮೆಂಟಪ್ಪ. ಕೇಂದ್ರದಲ್ಲೂ 100 ವಿಷಯ ಇದ್ವು ರೀ ಚರ್ಚೆ ಮಾಡೋದಕ್ಕೆ. ನರೇಂದ್ರ ಮೋದಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ 10 ವಿಷಯಗಳಿದ್ವು. ಬಟ್ ವಿರೋಧ ಪಕ್ಷ ಏನು ಡಿಸೈಡ್ ಮಾಡ್ತು? ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಇಂಪಾರ್ಟೆಂಟು ಅಂತ. ಫೈನಲಿ ಆಗಿದ್ದೇನೆಂದರೆ, ನಾವು ಹೀಗೆ ಹೋರಾಡಬಲ್ಲೆವು ಅನ್ನೋದನ್ನು BJPಯವರು ಬೇರೆಯವ್ರಿಗೆ ಒತ್ತಟ್ಟಿಗಿರಲಿ ತಮ್ಮ ಕಾರ್ಯಕರ್ತರಿಗೆ ತೋರಿಸಿದ್ರಷ್ಟೇ. ಒಂದು ವಿಷಯ ಹಿಡ್ಕೊಂಡು ಗಟ್ಟಿಯಾಗಿ ನಿಂತ್ಕೊಂಡು ನಾವು ಹೋರಾಟ ಮಾಡಬಲ್ಲೆವಿ ಅಂತ. ಅದರ್ವೈಸ್ ಹೆಂಗಾಗ್ಬಿಟ್ಟಿತ್ತು BJPಲಿ ಅಂತಂದರೆ, ಅವರ ಕಾರ್ಯಕರ್ತರಿಗೆ ಅನ್ಸೋದಕ್ಕೆ ಶುರುವಾಗಿತ್ತು, ಇದು ಏನಾರು ಅಡ್ಜಸ್ಟ್ಮೆಂಟ್ ಇದೆಯಾ ಇವರು ಮಧ್ಯದಲ್ಲಿ ಅಂತ. ಒಂದು ವಿಷಯ ಎತ್ಕೋತಾರೆ, ಅದನ್ನ ಅರ್ಧಕ್ಕೆ ಬಿಡ್ತಾರೆ, ಮತ್ತು ಮುಂದಿಂದಕ್ಕೆ ಹೋಗ್ತಾರೆ. ಹರಟೆಯಂಥ ಚರ್ಚೆಗಳನ್ನು ಮಾಡ್ತಾ ಕೂತ್ಕೋತಾರೆ. ಗಟ್ಟಿಯಾಗಿ ಒಂದು ಸಬ್ಜೆಕ್ಟ್ ಹಿಡ್ಕೊಂಡು ಯಾವುದೋ ವಿಷಯದ ಬಗ್ಗೆ ಬೀದಿಲಿ ನಿಂತ್ಕೊಂಡು ಹೋರಾಡಿರ್ತಾರೆ. ಸೆಷನ್ ಬಂದಾಗ ಅದರದ್ದು ಚಕಾರನೇ ಇಲ್ಲ. ಮತ್ಯಾವುದೋ ಒಂದು ಹಗರಣ, ವಿವಾದ ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿರುತ್ತೆ, ಸದನದಲ್ಲಿ ಚರ್ಚೆನೇ ಆಗೋದಿಲ್ಲ. ಇದೆಲ್ಲವನ್ನೂ ನೋಡಿ ಕಾರ್ಯಕರ್ತರಿಗೆ ಅನ್ಸೋದಕ್ಕೆ ಶುರುವಾಗಿತ್ತು, ಸಮಥಿಂಗ್ ಈಸ್ ರಾಂಗ್ ವಿತ್ ಆರ್ ಲೀಡರ್ಸ್ ಅಂತ. ಆ ಅಭಿಪ್ರಾಯವನ್ನು ತಕ್ಕ ಮಟ್ಟಿಗೆ ಅಥವಾ ಬಹುತೇಕ ಮಟ್ಟಿಗೆ ಬಗೆಹರಿಸುವಲ್ಲಿ BJPಯ ನಾಯಕರುಗಳು ಈ ಹೋರಾಟದ ಮೂಲಕ ಯಶಸ್ವಿ ಆದರು ಅಂತ ಅನಿಸುತ್ತೆ. ಎಲ್ಲೋ ದೂರದಲ್ಲಿ ಕೂತ್ಕೊಂಡ ಕಾರ್ಯಕರ್ತನಿಗೆ ಅನ್ನಿಸೋದಕ್ಕೆ ಶುರುವಾಯಿತು, ಇಲ್ಲ ನಮ್ಮವರು ಗಟ್ಟಿಯಾಗಿ ನಿಂತ್ಕೊಂಡು ಹೋರಾಟ ಮಾಡ್ತಾರೆ ಅನ್ನಿಸೋದಕ್ಕೆ ಶುರುವಾಯಿತು. ಸರ್ಕಾರಕ್ಕೇನು ಗದ್ದಲದಲ್ಲಿ ಮುಗಿದೋಯ್ತು. ವಿರೋಧ ಪಕ್ಷಗಳ ಮೇಲೆ ಒಂದಷ್ಟು ಆರೋಪಗಳು. ಇವತ್ತು ಅನಿರ್ದಿಷ್ಟಾವಧಿಗೆ ಮುಂದು ಹಾಕಿದ ನಂತರ ಅಧಿವೇಶನವನ್ನು ಶಾಸಕರುಗಳ ಒಂದು ಗುಂಪು ಲೋಕಭವನಕ್ಕೆ ಹೋಗಿ ಕಂಪ್ಲೇಂಟ್ ಮಾಡಿ ಬಂದರು, ಹಿಂಗೆ ಮಾಡಿಟ್ಟಿದ್ದಾರೆ ನೋಡಿ ಅಂತ. ಆರ್ ಅಶೋಕ್ ಅವ್ರು ಮಾತಾಡಿದ್ದಾರೆ, ವಿಜೇಂದ್ರ ಅವ್ರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ.
ಸಭಾಧ್ಯಕ್ಷರ ಮೇಲೆ ವಿಶ್ವಾಸ ಇತ್ತು ನಮಗೆ, ಏನೋ ನ್ಯಾಯ ಸಿಗುತ್ತೆ ಅಂತ ನಾವು ತಿಳ್ಕೊಂಡಿದ್ರಿ. ಆದರೆ ಸಭಾಧ್ಯಕ್ಷರು ಇವತ್ತು ಈ ಸದನವನ್ನು ಸರಿಯಾಗಿ ನಡೆಸುವಂಥದ್ದಕ್ಕೆ ಆಗಲಿಲ್ಲ. ಅವರೂ ಕೂಡ ವಿಧಾನಸಭೆಯಲ್ಲಿ ಇವತ್ತು ಚರ್ಚೆಗಳು ನಡೆಯದೆ ಬಿಲ್ಲನ್ನು ಪಾಸ್ ಮಾಡಿದ್ದಾರೆ. ಚರ್ಚೆಗಳು ನಡಿಬೇಕಾಯಿತು. ಆ ಬೆಂಗಳೂರು ಪಾರ್ಕ್ಗೆ ಸಂಬಂಧಪಟ್ಟಂತೆ ರಾಜ್ಯದ ಪಾರ್ಕ್ಗೆ 5% ಇದು ಲೂಟಿ. ಫೈನಾನ್ಸ್ ಬಿಲ್ ಇತ್ತು. ಫೈನಾನ್ಸ್ ಬಿಲ್ಲಲ್ಲಿ ಭಾರತ್ ಜೋಡೋ ಕಾರ್ಯಕ್ರಮ ಅದು ಕಾಂಗ್ರೆಸ್ಸಿನ ಕಾರ್ಯಕ್ರಮ, ಅದಕ್ಕೆ ದುಡ್ಡು ಸ್ಯಾಂಕ್ಷನ್ ಮಾಡಿದ್ದಾರೆ. ಈಗ ಸದನದಲ್ಲಿ ವಿರೋಧ ಪಕ್ಷವನ್ನು ಎದುರಿಸೋದಕ್ಕೆ ಸಾಧ್ಯ ಆಗದೇನೆ ಹಿಂಬಾಗಿಲಿನಿಂದ ಓಡೋಗಿದ್ದಾರೆ ಇವತ್ತು ಕಾಂಗ್ರೆಸ್ ಸರ್ಕಾರ. ಕರ್ನಾಟಕ ರಾಜ್ಯವನ್ನು ಲೂಟಿ ಮಾಡಿರುವಂತಹ ಈ ಸರ್ಕಾರಕ್ಕೆ ಯಾವುದೇ ಕಾರಣಕ್ಕೂ ಕ್ಷಮೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ನಾಗೇಂದ್ರ ಅವ್ರನ್ನ ಸಚಿವ ಸಂಪುಟದಿಂದ ಕೈ ಬಿಟ್ಟರೆ ಇವರ ಬಣ್ಣ ಬಯಲಾಗ್ತದೆ, ಇವರ ಭ್ರಷ್ಟಾಚಾರ ಇನ್ನೂ ಕೂಡ ಬೀದಿಗೆ ಬರ್ತದೆ, ಮುಖ ತೋರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂಥೇಳಿ ಇವತ್ತು ಅವರನ್ನು ರಕ್ಷಣೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ಸರ್ಕಾರ ಬಂಡತನದಿಂದ ಇವತ್ತೇನು ಮರಿತಾ ಇದೆ, ಇಲ್ಲಿ ನಮಗೆ ನ್ಯಾಯ ಸಿಗೋದಿಲ್ಲ ಅನ್ನೋದು ನಮಗೂ ಕೂಡ ಅರ್ಥ ಆಗಿದೆ. ಜನತೆ ಮುಂದೆ ಕೂಡ ಹೋಗ್ತೇವೆ. ರಾಜ್ಯಪಾಲರು ಇವತ್ತು ಮಧ್ಯಸ್ಥಿಕೆ ವಹಿಸಬೇಕು. ಇಂಥ ಭ್ರಷ್ಟರನ್ನು ಏನು ರಕ್ಷಣೆ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ, ಅವರಿಗೆ ಕಿವಿ ಹಿಂಡುವಂಥ ಕೆಲಸ ಮಾಡಬೇಕು ಅಂತೇಳಿ ರಾಜ್ಯಪಾಲರಲ್ಲಿ ನಾವು ಮನವಿಯನ್ನು ಕೂಡ ಮಾಡೋರಿದ್ದೇವೆ. ನಿರ್ಧರಿಸಿದಂತೆ ಪೂರ್ಣ ಅವಧಿವರೆಗೆ ನಡೀಲಿಲ್ಲ. ಕಾರಣ ಸ್ಪಷ್ಟ ಆಗಿತ್ತು. ವಿರೋಧ ಪಕ್ಷದವರು BJP ಹಾಗೂ JDSದವರು ಹಲವಾರು ವಿಷಯಗಳಿದ್ದು ಅವುಗಳನ್ನು ಚರ್ಚೆ ಮಾಡೋದಕ್ಕೆ ಘೋಷಣೆ, ಹಾಡು ಹಾಗೂ ಇತರ ರೀತಿಯ ಸದನದ ಚಟುವಟಿಕೆ ನಡೆಯದ ಹಾಗೆ ಮಾಡೋದ್ರ ಮೂಲಕ ಅದರಿಂದ ಅನಿವಾರ್ಯವಾಗಿ ಸರ್ಕಾರ ಇವತ್ತು ಸದನವನ್ನು ಮೊಟಕುಗೊಳಿಸಬೇಕಾಗಿರ್ತಕ್ಕಂಥದ್ದು ಆಗಿದೆ. ಮತ್ತು ಸಾಕಷ್ಟು ಸಮಸ್ಯೆಗಳು ರಾಜ್ಯದಲ್ಲಿ ಇವತ್ತು ಚರ್ಚೆ ಅವಶ್ಯಕತೆ ಇದೆ. ಯಾಕಂದರೆ ಸದನದಲ್ಲಿ ಚರ್ಚೆ ಆದರೆ ಅದಕ್ಕೆ ಪರಿಹಾರ ಸಿಗ್ತದೆ. ಆದರೆ ಅಪೋಸಿಷನ್ ಅವರು ಘೋಷಣೆಗೆ ಹೋಗೋದು ಬಿಟ್ಟು ಏನೂ ಮಾಡೋಕ್ಕೆ ತಯಾರಾಗಿಲ್ಲ. ಅವ್ರು ಮಾತಾಡೋಕ್ಕೆ ರೆಡಿ ಇಲ್ಲ, ನೋಟಿಸು ಕೊಡೋಕ್ಕೆ ರೆಡಿ ಇಲ್ಲ, ಚರ್ಚೆ ಮಾಡೋಕ್ಕೆ ರೆಡಿ ಇಲ್ಲ. ನಾವು ಒಂದು ವಾರ ನಾವು ಇವರೆಲ್ಲ ರೀತಿ ಮಾಡಿದ್ರು ಕೂಡ ನಾವು ಸಹಿಸ್ಕೊಂಡಿದ್ವಿ. ಎರಡನೇ ವಾರನೂ ಕೂಡ ಇವತ್ತು ನೋಡಿದ್ವಿ ನಾವು ಏನೋ ವಾಪಸ್ ದಾರಿಗೆ ಬರ್ತಾರ ಅಂತ. ಇವರು ದಾರಿ ತಪ್ಪಿದ ಮಗ ಹಂಗೆ ಪೂರ್ತಿನ ದಾರಿ ಬಿಟ್ಟಿದ್ದಾರೆ ಅಂತ ಗೊತ್ತಾಯಿತು. ಹಾಗಾಗಿ ಹಿಂಗೆ ನಡೆಸೋದ್ರಿಂದ ಏನು ಉಪಯೋಗ ಇಲ್ಲ ಅಂತ ಇವತ್ತು ಸದನ ಸೆನೆಡೆ ಆಗಿದೆ. ಇಡೀ ಸಂಸತ್ತಲ್ಲಿ ಮಾಡಿದ್ದು ಬೇರೆ ವಿಷಯ. BJPಯವರು ಇವತ್ತು ಕರ್ನಾಟಕ ರಾಜ್ಯದ ಜನತೆಯ ಎಲ್ಲ ಸಮಸ್ಯೆಗಳನ್ನು ಮರೆತು ತಮ್ಮ ವೈಯಕ್ತಿಕ ಪ್ರತಿಷ್ಠೆಯನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ, ಆ ಸಮಸ್ಯೆಗಳಿಗೆ ಪರಿಹಾರ ಹುಡ್ತಕ್ಕಂಥ ನಿಟ್ಟಿನಲ್ಲಿ ಪಾರ್ಲಿಮೆಂಟ್ನಲ್ಲೇನು ಸದನ ನಡೀಲಿಕ್ಕೆ ಬಿಡಲಿಲ್ಲ. ಅದರ ಫಲವಾಗಿ ನಾವು ಕರ್ನಾಟಕದಲ್ಲಿ ಇದನ್ನು ಮಾಡಿ ತೋರಿಸ್ತೇವೆ ಅಂತಕ್ಕಂಥ ಉದ್ದೇಶದಿಂದ ಈ ಸದನ ನಡೀಲಿಕ್ಕೆ ಅಡ್ಡಿಯನ್ನು ಉಂಟು ಮಾಡಿದ್ದಾರೆ. ಸದನವನ್ನು ನಡೀಲಿದಂತೆ ತಡೆ ಒಡ್ಡಿರ್ತಕ್ಕಂಥದ್ದು ಖಂಡನೀಯವಾಗಿರ್ತಕ್ಕಂಥ ವಿಚಾರ. ಈ ರಾಜ್ಯದ ಜನ ನಿಮ್ಮನ್ನು ಕ್ಷಮಿಸ್ತಾರ? ಕ್ಷಮಿಸಬೇಕಾ? ಶರಣ್ ಪ್ರಕಾಶ್ ಪಾಟೀಲ್ ಹೆಂಗೆ ತೇಲಿಸ್ಬಿಟ್ರು ನೋಡಿ. ಸಂಸತ್ನಲ್ಲಿ ನಡೆದಿದ್ದು ಬೇರೆ ವಿಷಯ, ಅದು ಹೆಂಗ್ರಿ ಬೇರೆ ಆಗುತ್ತೆ? ಇಲ್ಲೂ ಟ್ಯಾಕ್ಸ್ ಪೇಯರ್ಸ್ ದುಡ್ಡಿನಲ್ಲೇ ಅಧಿವೇಶನ ನಡೀತಾ ಇರೋದು, ಅಲ್ಲೂ ಟ್ಯಾಕ್ಸ್ ಪೇಯರ್ಸ್ ದುಡ್ಡಿನಲ್ಲೇ ಅಧಿವೇಶನ ನಡೀತಾ ಇರೋದಪ್ಪ. ಇಲ್ಲಿ ನಾಗೇಂದ್ರ ರಾಜೀನಾಮೆ ಕೇಳ್ತಾ ಇದ್ದಾರೆ ರೀ. ಅವರು ಇಡಿ ಚಾರ್ಜ್ ಶೀಟ್ನಲ್ಲಿ ಆರೋಪಿಯಾಗಿದ್ದಾರೆ ನಾಗೇಂದ್ರ. CBIನವರು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ತಪ್ಪಿತಸ್ಥರು ನಾಗೇಂದ್ರ ಅಂತ ಕಂಡು ಬಂದಿದೆ, ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಿ ಅಂತ ರಾಜ್ಯಪಾಲರಿಗೆ ಅವರು ಮನವಿ ಮಾಡ್ಕೊಂಡಿದ್ದಾರೆ. ಅಲ್ಲಿ ಏನೂ ಇಲ್ಲ ಎಂತೂ ಇಲ್ಲ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ಹೋರಾಟ ಮಾಡಿ ಸಂಸತ್ ನಡೆಸೋದಕ್ಕೆ ಬಿಡದೆ ಇಲ್ಲಿ BJPಯವರು ಇದನ್ನು ಅಧಿವೇಶನ ನಡೆಸೋದಕ್ಕೆ ಬಿಡಲಿಲ್ಲ. ಇವರನ್ನು ರಾಜ್ಯದ ಜನ ಕ್ಷಮಿಸಬೇಕಾ ಅಂತ ಶಿವಲಿಂಗೇಗೌಡರು ಕೇಳ್ತಾ ಇದ್ದಾರೆ. ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ. ಬೆಳಗ್ಗೆ ಆ್ಯಕ್ಚುಲಿ BJPಯವರು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವ ಪ್ರಯತ್ನವನ್ನು ಮಾಡಿದ್ರು, ನಾಯಕರುಗಳು, ಕಾರ್ಯಕರ್ತರುಗಳು. ವಿಕಾಸಸೌಧ ಗೇಟ್ನಿಂದ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವ ಪ್ರಯತ್ನ. ಪೊಲೀಸರು ಇವರನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋದರು. ಇದಾದ ನಂತರ ಸಂಪ್ರದಾಯದಂತೆ ಬಿಟ್ಟು ಕಳಿಸಿದರು. ನಾಯಕರುಗಳು ಅಧಿವೇಶನಕ್ಕೆ ಬಂದರು.
ಸರ್ಕಾರ ಅದರ ಪಾಡಿಗೆ ಅದು ಬಿಲ್ಗಳನ್ನು ಪಾಸ್ ಮಾಡಿಸಿಕೊಳ್ತಾ ಇತ್ತು. ಇವರು ನಾಗೇಂದ್ರ ರಾಜೀನಾಮೆ ಅಂತ ಮಾತಾಡ್ತಾ ಇದ್ರು. ಶಾಸಕ ಅರವಿಂದ ಬೆಲ್ಲದ್ ಸೇರಿದಂತೆ ಅನೇಕರು. ಇವ್ರದ್ದು ಆ್ಯಂಗಲ್ ಏನಪ್ಪ, ಸ್ಟೋರಿ ಆ್ಯಂಗಲ್ ಅಂದರೆ, ನಾಗೇಂದ್ರ ಏನೋ ಹೋಗಿ ಹೈಕಮಾಂಡನ್ನು ಹೆದರಿಸಿದ್ರಂತೆ. ನನ್ನನ್ನು ಮಿನಿಸ್ಟರ್ ಮಾಡದೆ ಹೋದರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹೊಡ್ಕೊಂಡ ದುಡ್ಡಿನಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟಿದ್ದೀನಿ ಅನ್ನೋದು ಬಹಿರಂಗವಾಗಿ ಹೇಳಿಬಿಡ್ತೀನಿ ನೋಡಿ ಅಂತ ನಾಗೇಂದ್ರ ಹೆದರಿಸಿದ್ರಂತೆ. ಎಲ್ಲಿ ತಮ್ಮ ಹೆಸರು ಬಂದುಬಿಡುತ್ತೋ ಅಂತ ಅವ್ರನ್ನ ಮಿನಿಸ್ಟರ್ ಮಾಡಿಬಿಟ್ರಂತೆ ಅನ್ನೋದು ಬಿ ಜೆ ಪಿಯವರ ಆ್ಯಂಗಲ್ಲು. ಅದನ್ನೇ ಮಾತಾಡಿದ್ರಿ ಇವತ್ತು. ಕೇಳಿಸ್ಕೊಳ್ಳಿ ಒಂಚೂರು. ಆದ್ರೆ ಎಂಬ ವಿಷಯ ಸಭೆ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರೋರು ಹೌದು ಎಂದು ಸೂಚಿಸಬೇಕು, ನೈತಿಕತೆ ಬಗ್ಗೆ ಪ್ರಸ್ತಾವದ ವಿರೋಧವಾಗಿರೋರು ಇಲ್ಲ ಎಂದು ಸೂಚಿಸಬೇಕು. ಕರ್ಕೊಂಡ್ಬಂದು ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಸಚಿವರು, ಬದಲಾವಣೆ ಆಗೈತೆ. ಸರ್ಕಾರದ ನೈತಿಕತೆ ಬದಲಾವಣೆ ಆಗಿತ್ತು. ಮುಖ್ಯಮಂತ್ರಿಗಳ ನೈತಿಕತೆ ಬದಲಾವಣೆ ಆಗಿತ್ತು. ಏನಾಗೈತಿ? ನಾವು ಎಷ್ಟು ಜನ ಇವತ್ತು ಕೇಳ್ತಾ ಇದಾರೆ. ಜನರ ಹಣದ ಪ್ರಕರಣ ಸಂಪೂರ್ಣ ಸರ್ಕಾರದ ಉತ್ತರ ಒಂದೇ ಇರಬೇಕು. ಇವತ್ತೇನು ನೀವು ರಾಜಕೀಯವಾಗಿ ಅವ್ರನ್ನ ರಕ್ಷಣೆ ಮಾಡ್ತಾ ಇದ್ದೀರಾ? ಇವತ್ತು ಮಾದೇವಪ್ಪದಾರ ದಲಿತರು, ಅವ್ರನ್ನ ಮಂತ್ರಿ ಮಾಡ್ರಿ. ಪ್ರಸಾದ ಅಭಯದಾರ ದಲಿತರು, ಅವ್ರನ್ನ ಮಂತ್ರಿ ಮಾಡ್ರಿ. ರಾಜಣ್ಣ ಇದಾರ, ಅವ್ರನ್ನ ಮಂತ್ರಿ ಮಾಡ್ರಿ. ರಚನೆ ಪ್ರಕ್ರಿಯೆ ಅವ್ರನ್ನ ಮಾಡ್ರಿ. ಆಗೋದಕ್ಕೆ ಇಂಥ ಪ್ರಶ್ನೆ ಯಾಕೆ ಮಾಡ್ತಾ ಇದ್ದೀರಿ ನೀವು? ಅನಿವಾರ್ಯವಾಗಿ ತೆಗೆದುಕೊಳ್ಳಿ. ನಿಮಗೇನು ಅನಿವಾರ್ಯತೆ ಐತೆ? ಹಾಗಾಗಿ ನಮ್ಮ ಸರ್ಕಾರ ಬಂದ ಮೇಲೆ ಇದು ಮೊದಲನೆಯ ಅಧಿವೇಶನ. ವಿಧಾನಸಭೆ ಹಾಗೂ ವಿಧಾನ ಪರಿಷತ್ತಿನ ಎಲ್ಲ ಸದಸ್ಯರಿಗೆ ಒಂದು ಹೊಸ ಆಲೋಚನೆಯನ್ನು ಮಾಡೋಣ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡಿದೆ. ನಾವು ಕೆಲಸ ಮಾಡೋಣ, ರಾಜ್ಯಕ್ಕೆ ಚುನಾವಣೆ ಬಂದಾಗ ಚುನಾವಣೆ ಮಾಡೋಣ. ಇಲ್ಲಿ ಅನೇಕ ಸಮಸ್ಯೆಗಳಿದೆ, ಆ ಸಮಸ್ಯೆಗಳನ್ನ ಚರ್ಚೆ ಮಾಡೋಣ ಅಂತ ಹೇಳಿ ಅವರಿಗೆಲ್ಲ ಮನವಿ ಮಾಡಿದೆ. ಇವತ್ತು ರಾಜ್ಯದಲ್ಲಿ ಬರ ಭೀಕರವಾಗಿದೆ. ಇಂಥ ಒಂದು ಬರದ ಪರಿಸ್ಥಿತಿಯನ್ನ ನಮ್ಮ ಸ್ನೇಹಿತರು, ವಿರೋಧ ಪಕ್ಷದ ಸ್ನೇಹಿತರು, NDA ಸದಸ್ಯರು ಚರ್ಚೆ ಮಾಡದೆ ಅವ್ರಿಗೆ ರಾಜಕಾರಣನೇ ಬಹಳ ಮುಖ್ಯವಾಗಿದೆ. ನಾನು ಅವ್ರಿಗೆ ಹೇಳಿದೆ, ಈಗ ನಾಗೇಂದ್ರ ಅವರ ರಾಜೀನಾಮೆ ಕೇಳ್ತಾ ಇದ್ದಾರೆ, ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಒಂದು ನೋಟಿಸ್ ಕೊಡಿ, ಕೂತ್ಕೊಳ್ಳಿ, ಚರ್ಚೆ ಮಾಡಿ, ಏನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ನೀವು ಕೇಳಿ. ನಾನು ಅದಕ್ಕೆ ತನಿಖೆ ಮಾಡಿಸಿದ್ದೀನಿ. ಈಗ ಬೇರೆಯವರು CBI ಬರುವುದು, ED ಅವರು ಅನೇಕ ತನಿಖೆ ಕೂಡ ಕೊಟ್ಟಿದ್ದಾರೆ. ಅವರ ತನಿಖೆಯಲ್ಲೂ ಕೂಡ ಎಲ್ಲೂ ಕೂಡ ನೇರವಾಗಿ ನಾಗೇಂದ್ರ ಅವರವರು ತಪ್ಪಿಸಿದ್ರು ಅಂತ ಎಲ್ಲೂ ಕೂಡ ಅವರು ದಾಖಲೆಗಳಲ್ಲಿ ಕೂಡ ಎಲ್ಲೂ ಕೂಡ ಅವರು ಬಂದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಅವರು ಚರ್ಚೆ ಮಾಡಬಹುದಾಯ್ತು. ಒಂದು ವಾರಕ್ಕೂ ಹೆಚ್ಚು ದಿನಗಳು, ಸುಮಾರು 8 ದಿನ ಈ ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ನೋಟಿಸ್ ಕೊಡದೆ ಚರ್ಚೆನೂ ಮಾಡಿದೆ. ನನ್ನ ಉತ್ತರ ಸರಿ ಇಲ್ಲ ಅಂದಿದ್ರೆ ಏನ್ ಬೇಕಾದ್ರೂ ಅವ್ರು ತೀರ್ಮಾನ ಮಾಡಬಹುದಾಯ್ತು. ಕೇಳೋಷ್ಟು ತಾಳ್ಮೆನೂ ಇಳಿದೆ ಇವತ್ತು ಬಾವಿಗೆ ಬಂದು ಬಿದ್ದಿದ್ದಾರೆ. ಸೊ ಇದಕ್ಕೆ ರಾಜ್ಯ ಹಿತಕ್ಕೆ ಅವ್ರಿಗೆ ಚಿಂತನೆ ಇಲ್ಲ. ಜನರು ಅದಕ್ಕೋಸ್ಕರ ನಾವು ವಿರೋಧ ಪಕ್ಷಕ್ಕೆ ಇಟ್ಟಿರೋದು. ಆ ವಿಚಾರ ಕೂಡ ಈಗಾಗಲೇ ನಾವು COD ಇಂದ ತನಿಖೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಈಗ ED ಕೂಡ ಪ್ರವೇಶ ಮಾಡಿದೆ, ತನಿಖೆ ಮಾಡಲಿ. ಯಾರೇ ತಪ್ಪಿತಸ್ಥರಿದ್ದಾರೆ, ಅವ್ರು ಯಾರು ನೇಮಕ ಮಾಡಿದ್ರು ಅವರೇ ಇವತ್ತು ತಪ್ಪಿತಸ್ಥರಾಗಿದ್ದಾರೆ. ಕಾನೂನು ಪ್ರಕಾರ ನೀವು ಕ್ರಮ ಕೈಗೊಳ್ಳಿ ಅಂತ ಹೇಳಿ ಅವರು ಕೂಡ ನಮ್ಮ ಸಂಪುಟ ಅವರಿಗೆ ಅನುಮೋದನೆಯನ್ನು ಕೂಡ ಕೊಟ್ಟಿದೆ. ಆ ವಿಚಾರ ಇಲ್ಲಿ ಚರ್ಚೆ ಮಾಡಬೇಕಾಯ್ತು. ನಮ್ಮ ಯುವಕರ ಭವಿಷ್ಯ ಇದೆಯಲ್ಲ, ವಿದ್ಯಾರ್ಥಿಗಳ ಭವಿಷ್ಯ, ಯುವಕರ ಭವಿಷ್ಯ, ಈ ದೇಶದ ಒಂದು ಆಸ್ತಿಯವರು, ಅವರಿಗೆ ಒಂದು ನ್ಯಾಯ ಕೊಡ್ಸೋಕೆ ಇವ್ರ ಕೈಲಿ ಆಗ್ಲಿಲ್ಲ. ಅದಕ್ಕೆ ಇಡೀ ರಾಷ್ಟ್ರದಲ್ಲಿ ಯುವಕರೆಲ್ಲ ಕೂಡ ಈ ಸರ್ಕಾರದ, BJP ಸರ್ಕಾರದ ವಿರುದ್ಧ ಕೇಂದ್ರದಲ್ಲಿ ದಂಗೆ ಎದ್ದಿದ್ದಾರೆ. ಇದನ್ನ ಇವರು ಗಮನಿಸಬೇಕು. ಇಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಏನು ಮಾತಾಡಿದಾರಲ್ಲ, ಅಲ್ಲಿ ಲೋಕಸಭೆ ರಾಜ್ಯಸಭೆ ಅಧಿವೇಶನದಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರು ಮಾತಾಡ್ತಿದ್ರು. ರಾಜೀನಾಮೆ ಕೇಳ್ತಿದ್ದೀರಲ್ಲಪ್ಪ ಧರ್ಮೇಂದ್ರ ಪ್ರಧಾನ್, ಒಂದು ನೋಟಿಸ್ ಕೊಡಿ, ಚರ್ಚೆ ಮಾಡೋಣ, ಚರ್ಚೆಗೆ ನಾವು ತಯಾರಾಗಿದ್ದೀವಿ ಅಂತಿದ್ರು. ಇವರು ಅಲ್ಲಿ ನೋಟಿಸ್ ಕೊಡಲಿಲ್ಲ, ಇವರು ಇಲ್ಲಿ ನೋಟಿಸ್ ಕೊಡಲಿಲ್ಲ. ಚರ್ಚೆಗೆ ಇವ್ರು ಇಲ್ಲಿ ತಯಾರಾಗಲಿಲ್ಲ, ಚರ್ಚೆಗೆ ಅವ್ರು ಅಲ್ಲಿ ತಯಾರಾಗಲಿಲ್ಲ. ಅಟ್ಲೀಸ್ಟ್ DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ, ನಾನು ರಿಪೋರ್ಟ್ ತರಿಸ್ಕೊಂಡು ನೋಡಿದ್ದೀನಿ, ಅದರಲ್ಲಿ ಆರೋಪನೇ ಇಲ್ಲ ನಾಗೇಂದ್ರ ಮೇಲೆ, ನೇರವಾದ ಆರೋಪ ಇಲ್ಲ ಅಂದರು ಅವರು. ಅಲ್ಲಿ ಧರ್ಮೇಂದ್ರ ಪ್ರಧಾನ್ ಮೇಲೆ ರಿಪೋರ್ಟೇ ಇರಲಿಲ್ಲ, ಹೋಗ್ಲತ್ತಾಗೆ ರಿಪೋರ್ಟೇ ಇರಲಿಲ್ಲ. ಹಾಗೆ ಆವಾಗಲೇ ಹೇಳಿದ್ನಲ್ಲ, ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅನ್ನೋ ಹಂಗೆ ರಾಜಕಾರಣ ನಡೆಯುತ್ತೆ. ಮತ್ತು ಅಲ್ಲಿ ಕೇಳಿದ್ರಲ್ಲ ರಾಜೀನಾಮೆ ಧರ್ಮೇಂದ್ರ ಪ್ರಧಾನ್ ಅಂದ್ರೆ, ಆ ವಿಷಯ ಬೇಡ ಈಗ, ಆ ವಿಷಯ ಬಿಟ್ಬಿಡಿ ಈಗ ಅಂದ್ಬಿಡೋದು. ಒಟ್ಟಿನಲ್ಲಿ 8 ದಿನಗಳ ಅಧಿವೇಶನ ಏನೇನೂ ಚರ್ಚೆಯಾಗದೆ
ರಾಜ್ಯ ಇಷ್ಟು ದೊಡ್ಡ ದೊಡ್ಡ ಗಂಭೀರ ಸಮಸ್ಯೆಗಳಲ್ಲಿರುವಾಗಲೂ ಕೂಡ ಯಾವ ಸಮಸ್ಯೆಯೂ ಚರ್ಚೆಯಾಗದೆ ಮುಗಿದು ಹೋಯಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.